ಹಾಯ್ ನಮಸ್ಕಾರ. ನನ್ನ ಹೆಸರು ಕೀರ್ತಿನಾಥ್. ನನ್ನ ವಯಸ್ಸು 29. ನಾನು ಶಿವಮೊಗ್ಗದವನು. ನಾನು ಮಿಸ್ಟರ್ ಕಾಂಟ್ರಾಕ್ಟ್ ಅಂತ ಒಂದು ಶಾರ್ಟ್ ಫಿಲ್ಮ್ನ ತೆಗೆದಿದ್ದೀನಿ. ಆ ಶಾರ್ಟ್ ಫಿಲ್ಮಲ್ಲಿ 5 ಸ್ಪೆಷಾಲಿಟಿಗಳಿದೆ. ಅದೇನದು 5 ಸ್ಪೆಷಾಲಿಟಿಗಳಂತ ಸದ್ಯದಲ್ಲೇ ನಿಮಗೆ ತಿಳಿಸ್ತೀನಿ. ಸ್ಪೆಷಾಲಿಟಿ ನಂಬರ್ 1: ಆ್ಯಕ್ಟಿಂಗ್, ಡೈರೆಕ್ಷನ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಕ್ಯಾಮ್ರಾ ವರ್ಕ್, ಸಿನಿಮಾಟೋಗ್ರಫಿ, ಎಡಿಟಿಂಗ್, VFX ಮತ್ತು ಡಬ್ಬಿಂಗ್. ಇಷ್ಟನ್ನು ನಾನು ಒಬ್ಬನೇ ಮಾಡಿರೋದು. ಸ್ಪೆಷಾಲಿಟಿ ನಂಬರ್ 2: 17 ಮಿನಿಟ್ಸ್ ಶಾರ್ಟ್ ಫಿಲ್ಮ್. ಒಂದೇ ಒಂದು ಮನೆ ಒಳಗಡೆ ಶೂಟ್ ಮಾಡಿದ್ದೀವಿ. ಒಂದೇ ಒಂದು ಮನೆ ಒಳಗಡೆ. ಸ್ಪೆಷಾಲಿಟಿ ನಂಬರ್ 3: 17 ಮಿನಿಟ್ಸ್ ಶಾರ್ಟ್ ಫಿಲ್ಮ್ ಅಲ್ಲಿ ಇರೋದು ಬರೀ 4 ಆರ್ಟಿಸ್ಟ್. ಎಸ್, ಬರೀ 4 ಆರ್ಟಿಸ್ಟ್. ಸ್ಪೆಷಾಲಿಟಿ ನಂಬರ್ 4: 17 ಮಿನಿಟ್ಸ್ ಶಾರ್ಟ್ ಫಿಲ್ಮ್ 25,000 ಬಜೆಟ್ ಅಲ್ಲಿ ತೆಗ್ದಿರೋದು. ಬರೀ 25,000 ರೂಪಾಯಿ ಬಜೆಟ್ ಅಲ್ಲಿ. ಸ್ಪೆಷಾಲಿಟಿ ನಂಬರ್ 5: 17 ಮಿನಿಟ್ಸ್ ಶಾರ್ಟ್ ಫಿಲ್ಮ್ ನಾವು 15 ಡೇಸ್ ಅಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಆ ಗಾಯಗೊಂಡಿರುವ ಸಿಂಹದ ಉಸಿರಿನ ಜೊತೆ ಮನಸ್ಸಿನ ನೋವು, ಸೇಡಿನ ಹಸಿವು ಸೇರಿದರೆ ಆಗ ಉಂಟಾಗುವಂತಹ ಗರ್ಜನೆ ಇನ್ನೂ ಕ್ರೂರವಾಗಿರುತ್ತೆ. ಕೇಳಿ, ಒಂದು ಕಾಂಟ್ರಾಕ್ಟ್ ಬಂದಿದೆ ಆಂಟೋನಿಯಿಂದ. ತಗೊಳ್ಳೋದಾ ಬೇಡವೋ? ತಗೊಳ್ಳೋಣ ರೈಟಿ. ಕಾಂಟ್ರಾಕ್ಟ್ ಯಾವ್ದ್ರ ಬಗ್ಗೆ ಗೊತ್ತಾ? ಐ ವಾಚ್ ಬಗ್ಗೆ. ಆಂಟೋನಿ, ಕಾಂಟ್ರಾಕ್ಟ್ಗೆ ನಾವು ರೆಡಿ. ಕೇಳಿ, ಕಾಂಟ್ರಾಕ್ಟ್ಗೆ ರೆಡಿ ಇದೆಯಾ? ಯಾವಾಗಲೂ ನಾನು ರೆಡಿ. ಇದು ರಿಸ್ಕ್ ಅನ್ಸಲ್ವಾ? ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ನೋಡು, ನಿಮ್ಗೊಂದು ವಿಷಯ ಹೇಳ್ತೀನಿ. ನನ್ನ ಧೈರ್ಯಕ್ಕೆ ಸೇರಿಸಾಟ ಜಗತ್ತಲ್ಲಿ ಯಾವುದೂ ಇಲ್ಲ. ನನ್ನ ಸಾಮರ್ಥ್ಯಕ್ಕೆ ಸೇರಿಸಾಟ ಜಗತ್ತಲ್ಲಿ ಯಾವುದೂ ಇಲ್ಲ. ಆ ರಿಸ್ಕ್ ಅನ್ನೋ ಪದಕ್ಕೆ ನನಗೆ ಅರ್ಥನೇ ಗೊತ್ತಿಲ್ಲ. ಐ ವಾಚ್ ಬಗ್ಗೆ ನಿನಗೆ ಹೇಗೆ ತಿಳಿತು? ಜಗತ್ತಿನ ಬಿಗ್ಗೆಸ್ಟ್ ಕಾಂಟ್ರಾಕ್ಟರ್ ಅಂದರೆ ನಾನು. ಅದಕ್ಕೆ ಎಲ್ಲ ವಿಷಯಗಳು ತಿಳಿಯುತ್ತೆ ನನಗೆ. ವಾಚ್ ಯಾರ ಹತ್ರ ಇದೆ ಅಂತ ಗೊತ್ತಾ? ಗ್ರೇಟ್ ವಿಕ್ಕಿ. ವಿಕ್ಕಿ ಹೇಗಿದ್ಯಾ? ನಾನು ಕೀಡಿ ಮಾತಾಡ್ತಾ ಇರೋದು. ಯಾಕೋ ಗೊತ್ತಿಲ್ಲ ಕಿಡಿ, ಭಯದಲ್ಲಿದ್ದೀನಿ. ನನ್ನನ್ನು ಅರ್ಜೆಂಟಾಗಿ ಮೀಟ್ ಮಾಡು. ನಿನಗೊಂದು ವಿಷಯ ಹೇಳಬೇಕು. ಸರಿ ಆಯ್ತು, ನಿನಗಿಲ್ಲ ಅನ್ನಕ್ಕಾಗತ್ತಾ? ಕೇಳಿ, ವಿಕ್ಕಿ ನಿನಗೆ ಎನಿಮಿನಾ ಅಥವಾ ಫ್ರೆಂಡಾ? ಬಗ್ಗೆ ಚಿಂತಿಸ್ಬೇಡ. ಕೀಡಿ ಅಂದರೆ ಜಗತ್ತೇ ಹೆದರುತ್ತೆ. ಆ ವಿಕ್ಕಿನ ಹ್ಯಾಂಡಲ್ ಮಾಡೋಕ್ಕಾಗಲ್ವಾ? ವಿಕ್ಕಿಗೆ ನೀನಂದ್ರೆ ಭಯನಾ? ಇನ್ನೊಂದ್ಸತಿ ಹೇಳು. ವಿಕ್ಕಿಗೆ ನೀನಂದ್ರೆ ಭಯನಾ? ಮುಂದೆ ತಿಳಿಯುತ್ತೆ ಮೂರ್ಖ. ಹಲೋ, ನಾನು ವಿಕ್ಕಿ ಮಾತಾಡ್ತಿರೋದು. ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು? ಆನ್ ಮೈ ವೇ. ಯಾಕೆ ಅಷ್ಟು ಭಯ? ಬಹದ್ದೂರ್ ಬಗ್ಗೆ. ಭಯ ಪಡ್ಬೇಡ, ನಾನಿದ್ದೇನೆ. ನಿನ್ನ ಐ ವಾಚ್ನ ನನಗೆ ಕೊಡು. ಸರಿ ತಗೋ. ಹಾಗಾದ್ರೆ ಒಂದು ಮಾತು, ಬಹದ್ದೂರ್ ಕಾಂಟ್ರಾಕ್ಟ್ ಬಗ್ಗೆ ಮರಿಬೇಡ. ಧೈರ್ಯವಾಗಿರು. ನಿನಗೆ ಭಯ ಆಗಲ್ವಾ? ರಣರಂಗದಲ್ಲಿ ಭಯ ಇದ್ದವನಿಗೆ ಒಂದು ಸೇನೆಯನ್ನು ಸಾಕಾಗಲ್ಲ. ಅದೇ ಧೈರ್ಯ ಇದ್ದವನಿಗೆ ಒಬ್ಬ ಸೈನಿಕನು ಬೇಕಾಗಲ್ಲ. ಈ ನೆಲದಲ್ಲಿ ನೀನು ಗಟ್ಟಿಯಾಗಿ ನಿಲ್ಲಬೇಕು ಅಂದ್ರೆ ನಿನ್ನಲ್ಲಿರುವಂತಹ ಭಯ ನಿನ್ನ ಬಿಟ್ಟು ಹೋಗಬಾರದು. ಒಳ್ಳೇದಾಗ್ಲಿ. ಸರಿ ಆಯ್ತು. ಕೇಳಿ, ಐ ವಾಚ್ ಸಿಕ್ತಾ? ವಾಚ್ ಸಿಕ್ತು. ಈಗ ಆಂಟೋನಿಗೆ ಫೋನ್ ಮಾಡಿ ಹೇಳು ವಾಚ್ ಸಿಕ್ಕಿದೆ ಅಂತ. ಒಂದು ಪ್ರಶ್ನೆ, ಏನಿದು ಐ ವಾಚ್? ಐ ವಾಚ್ ಕತೆ ಕೇಳ್ತೀಯಾ? ಕೇಳಿ, ಐ ವಾಚ್ನ ಕತೆ ಕೇಳಕ್ಕೆ ನಾನು ರೆಡಿ. ನಮ್ಮ ಜಗತ್ತಲ್ಲಿ ಮನುಷ್ಯರನ್ನ ಸೃಷ್ಟಿಸಿದ್ದು ದೇವರಲ್ಲ, ಒಂದು ಗೋಲ್ಡನ್ ಆಪಲ್. ಏನು? ನೀನು ಏನಾದರೂ ಈ ಐ ವಾಚ್ನ ಕೈಗೆ ಕಟ್ಕೊಂಡ್ರೆ ನಿನ್ನ ಸಾವಿನ ಡೇಟ್ ಅಂಡ್ ಟೈಮ್ ಅದು ನಿಂಗೆ ತೋರಿಸುತ್ತೆ. ಇಂಪಾಸಿಬಲ್. ನಿನ್ನ ಸಾವು ಯಾವಾಗಲೂ ಹಾರ್ಟ್ ಅಟ್ಯಾಕಿಂದನೇ ಆಗಿರುತ್ತೆ. ಓ ದೇವ್ರೆ! ನೀನು ಆ ವಾಚಿನ ಟೈಮಲ್ಲಿ ಸತ್ರೆ ನೀನು ಮತ್ತೆ ಹುಟ್ಟು ಬರ್ತೀಯ ವಿತ್ ಮೆಮೊರಿ. ಇದು ಸಾಧ್ಯನೇ ಇಲ್ಲ. ನೀನೇನಾದರೂ ಆ ಟೈಮರ್ಗಿಂತ ಮುಂಚೆ ಸತ್ರೆ ಮತ್ತೆ ನೀನು ಹುಟ್ಟಿ ಬರಲು ಸಾಧ್ಯವಿಲ್ಲ. ವಿಕ್ಕಿಗೂ ಇದಕ್ಕೂ ಏನು ಸಂಬಂಧ? ವಿಕ್ಕಿ ಕತೆ ಕೇಳ್ತೀಯಾ? ನಾನು ರೆಡಿ.
5 ವರ್ಷಗಳ ಹಿಂದೆ ಆ ಏರಿಯರೋಬೋ ಆ ಗೋಲ್ಡ್ ರ್ಯಾಪರ್ನ ಸೆಕ್ಯೂರಿಟಿ ಆಗಿದ್ದ. ಅವನಿಗೆ ಎಲ್ಲದಕ್ಕೂ ಆ ಕಾರಣಕ್ಕೋಸ್ಕರ ನಾನು ನನ್ನ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದೇನೆ. ಸರಿ, ಅವನಿಗೆ ಒಂದು ಭಯವಿತ್ತು. ಯಾರ ಬಗ್ಗೆ ಗೊತ್ತಾ? ಅವನೇ ಬಹದ್ದೂರ್. ನಂಬಕ್ಕೆ ಆಗಲ್ವಲ್ಲ ಕೇಳಿ. ಬಹದ್ದೂರ್ಗೆ ಒಂದು ಚಿಕ್ಕ ಆಸೆ ಇರಲಿಲ್ಲ, ಒಂದು ದೊಡ್ಡ ಆಸೆ ಇತ್ತು. ಅದೇ ಗೋಲ್ಡನ್ ಲ್ಯಾಪನ್ನು ವಶಪಡಿಸಿಕೊಳ್ಳೋದು. ಈ ವಿಷಯ ಏಲಿಯರೋ ಬಗ್ಗೆ ತಿಳಿಯಿತು. ಆಮೇಲೆ ಅದಕ್ಕೋಸ್ಕರನೇ ಏಲಿಯರೊಬ್ಬ ವಿಕ್ಕಿಗೆ ಕಾಂಟ್ರಾಕ್ಟ್ ಕೊಟ್ಟ. ಏನ್ ಕಾಂಟ್ರಾಕ್ಟ್? ಗೊತ್ತಾಗತ್ತೆ ಮುಂದೆ. ಆ ಏಲಿಯರೊಬ್ಬ ವಿಕ್ಕಿಗೆ ಬಹದ್ದೂರ್ನ ಕೊಲ್ಲೋ ಕಾಂಟ್ರಾಕ್ಟ್ ಕೊಟ್ಟ. ವಿಕ್ಕಿಗೆ ಬಹದ್ದೂರ್ ಅಂದರೆ ತುಂಬಾನೇ ಭಯವಿತ್ತು. ಅದಕ್ಕೋಸ್ಕರ ವಿಕ್ಕಿ ನನಗೆ ಕಾಂಟ್ರಾಕ್ಟ್ ಕೊಟ್ಟ. ಆಮೇಲೆ ಅದಕ್ಕೋಸ್ಕರನೇ ಅಷ್ಟು ಆಸೆಯಿಂದ ಅವನು ನನಗೆ ಐವಾಚ್ ಕೊಟ್ಟ, ಬಹದ್ದೂರ್ನ ಕೊಲ್ಲಲು ಸಹಾಯ ಆಗಲಿ ಅಂತ. ಒಳ್ಳೇದು. ಆಂಟೋನಿ ಯಾಕೆ ನಿನಗೆ ಕಾಂಟ್ರಾಕ್ಟ್ ಕೊಟ್ಟ? ಆಂಥೋನಿಗೆ ಐವಾಚ್ ಬೇಕು. ಅದು ಯಾವ ಒಳ್ಳೆ ಕಾರಣಕ್ಕೋ ಕೆಟ್ಟ ಕಾರಣಕ್ಕೋ ನನಗೆ ಗೊತ್ತಿಲ್ಲ. ಅವನಿಗೆ ಐವಾಚ್ ಬೇಕು. ಅದಕ್ಕೆ ಅವನು ನನಗೆ ಕಾಂಟ್ರಾಕ್ಟ್ ಕೊಟ್ಟ. ಯಾಕಂದ್ರೆ ವಿಕ್ಕಿ ಅಂದ್ರೆ ಅವನಿಗೆ ತುಂಬಾನೇ ಭಯ ಇದೆ. ಅದಕ್ಕೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ನೀನ್ ಯಾಕೆ ಆ ಕಾಂಟ್ರಾಕ್ಟ್ ಒಪ್ಕೊಂಡೆ? ಬಹದ್ದೂರ್ನ ಕಿಡ್ನಾಪ್ ಮಾಡೋದು ನನ್ನಿಂದ ಸಾಧ್ಯವಿರಲಿಲ್ಲ. ಕಾರಣ ಮುಂದೆ ಹೇಳ್ತೀನಿ. ಆ ಬಹದ್ದೂರ್ನ ಕಿಡ್ನಾಪ್ ಮಾಡೋದು ಬರೀ ಆಂಥೋನಿಯಿಂದ ಮಾತ್ರ ಸಾಧ್ಯವಿತ್ತು. ಆಂಟೋನಿ ಬಹದ್ದೂರ್ನ ಕಿಡ್ನಾಪ್ ಮಾಡೋದ್ರಿಂದ ಅವನ್ಗೇನ್ ಲಾಭ? ಮುಂದೆ ತಿಳಿಯತ್ತೆ. ಅದು ಹೇಗೆ ಸಾಧ್ಯ? ಆಂಥೋನಿಯ ಅಸಿಸ್ಟೆಂಟ್ ಬಂಟಿ ನನ್ನ ಚಡ್ಡಿ ಬಡ್ಡಿ ದೋಸ್ತ್. ಅವನಿಗೆ ನಾನು ಸ್ಪೈ ಕ್ಯಾಮ್ರಾ ಹಾಕಿದ್ದೇನೆ. ಅದರಿಂದ ನಾವು ನೋಡೋಣ. ಅದು ಸರಿ, ಐ ವಾಚ್ ಕೊಡ್ತೀಯ ಅವನಿಗೀಗ? ಖಂಡಿತ ಕೊಡ್ತೀನಿ. ತೊಂದರೆ ಆಗಲ್ವಾ? ನಾನು ಹೇಳಿದ್ದನ್ನ ದಯವಿಟ್ಟು ಮಾಡು ಪ್ಲೀಸ್. ಆಂಥೋನಿ, ನಿನ್ ಕಾಂಟ್ರಾಕ್ಟ್ ಕಂಪ್ಲೀಟೆಡ್. ಏನಾಯ್ತು? ಭಯ ಆಗ್ತಿದೆ ಕಿಡಿ. ಕುತ್ಕೋ ಬಾ. ಇಷ್ಟು ದಿನ ಚದುರಂಗ ಆಡ್ದೆ, ಇನ್ನು ಮುಂದೆ ಲಗೋರಿ ಆಡ್ತೀನಿ. ಸರಿ ಆಯ್ತು, ಲ್ಯಾಪ್ಟಾಪ್ ಏನು ತೋರಿಸ್ತೋ ಅದನ್ನ ನೋಡೋಣ. ಬಹದ್ದೂರ್, ನಿನ್ನ ಕತೆ ಈಗ ಮುಗೀತು. ನಿನ್ನ ಕೈಗೆ ಈ ಐ ವಾಚ್ನ ಕಟ್ಟಿ ನಿನ್ನ ಡೆತ್ ಡೇಟ್ ನೋಡ್ತೀನಿ. ಆಂಟೋನಿ ಬೇಡ ಬೇಡ. ಅದಾದ್ಮೇಲೆ ನಿನ್ನ ಫಿಂಗರ್ ಪ್ರಿಂಟ್ನ ತಗೊಂಡು ಹ್ಯೂಮನ್ ಲಾಕರ್ನ ಓಪನ್ ಮಾಡಿ ನಿನ್ನ ಟ್ವಿನ್ ರಹದ್ದೂರ್ನ ಕಾಪಾಡ್ತೀನಿ. ಆಮೇಲೆ 2 ಫಿಂಗರ್ ಪ್ರಿಂಟ್ನ ಉಪಯೋಗಿಸಿ ಆ್ಯಪಲ್ಲ ವಶಪಡಿಸ್ಕೋತೀನಿ. ಬಹದ್ದೂರ್, ಈಗ ನಿನ್ನ ಕೈಗೆ ಈ ಐ ವಾಚ್ನ ಕಟ್ತೀನಿ. January 1st, 2045. ಅಷ್ಟೇ ಸಾಕು ನನಗೆ. ನಿನ್ನ ನಾನು ನರಳಿಸ್ತೀನಿ. ಈಗ ನಿಂಗೆ ನಾನು ಬ್ರೀತಿಂಗ್ ಇಂಜೆಕ್ಷನ್ನ ಚುಚ್ತೀನಿ. ಬೇಡ ಬೇಡ ಆಂಟೋನಿ. ರಹದ್ದೂರ್ ಯಾರು? ರಹದ್ದೂರ್ ಮತ್ತೆ ಬಹದ್ದೂರ್ ಇಬ್ರು ಟ್ವಿನ್ಸ್. ಆಂಟೋನಿಗೂ ರಹದ್ದೂರ್ಗೂ ಏನು ಕನೆಕ್ಷನ್? ರಹದ್ದೂರ್ ಮತ್ತೆ ಆಂಥೋನಿ ಅವರಿಬ್ರು ಕ್ಲಾಸ್ಮೇಟ್ಸ್ ಆಗಿದ್ರು. ಈ ಸತ್ಯ ರಹದ್ದೂರ್ಗೆ ಗೊತ್ತಿಲ್ಲ. ಅದೇ ಆಂಥೋನಿಯ ಆಯುಧ. ಇನ್ನು ಮುಂದೆ ನನ್ನ ಆಟ ಶುರುವಾಗತ್ತೆ. ಐ ವಾಚ್ ಅವನ ಹತ್ರ ಇದೆಯಲ್ಲ? ಅದು ಡೂಪ್ಲಿಕೇಟ್ ವಾಚ್. ಆದರೆ ಅದು ಹೇಗೆ ಸಾಧ್ಯ? ಆ ಏಲಿಯರೊಬ್ಬ ವಿಕ್ಕಿಗೆ ಐ ವಾಚ್ ಕೊಟ್ಟ. ಅವನು ಮನೆಯಲ್ಲಿ ಮಲಗಿದ್ದಾಗ ಕಳ್ಳನ ರೀತಿಯಲ್ಲಿ ನಾನು ಹೋಗಿ ಒರಿಜಿನಲ್ ವಾಚ್ನ ತಗೊಂಡು ಡೂಪ್ಲಿಕೇಟ್ ವಾಚ್ನ ಇಟ್ಟು ಅಲ್ಲಿಂದ ಬಂದೆ. ಈಗ ನಾನು ಕ್ರಿಕೆಟ್ ಆಡ್ತೀನಿ. ಧೈರ್ಯವಾಗಿ. ಈಗ ನಾನು ಕ್ರಿಕೆಟ್ ಆಡ್ತೀನಿ. ನೋಡ್ತೀನಿ. ಕುತ್ಕೋ ಬಾ. ಸರಿ, ಇವೆಲ್ಲ ಯಾವಾಗ ಶುರು ಆಯ್ತು ಕೇಳಿ? ಹೇಳ್ತೀನಿ ಕೇಳು. ರೋಬೋ ಮಗಳು ವಿಕ್ಕಿ ವೈಫ್. ಅವಳು ನನಗೆ ಈ ಕೆಲಸ ಮಾಡಲು ಸಹಾಯ ಮಾಡಿದ್ಲು. ಅದು ಸರಿ, ಅವಳು ಯಾಕೆ ನಿನಗೆ ಸಹಾಯ ಮಾಡಿದ್ಲು? ಯಾಕಂದ್ರೆ ಅವಳು ನನ್ನ ಎಕ್ಸ್. ಬಹದ್ದೂರ್ ಮತ್ತೆ ರಹದ್ದೂರ್ ಬಗ್ಗೆ ತಿಳಿಸು ನನಗೆ. ಬಹದ್ದೂರ್ ಮತ್ತೆ ರಹದ್ದೂರ್ ಅವರಿಬ್ರು ಟ್ವಿನ್ಸ್. ಬಹದ್ದೂರ್ ಮತ್ತೆ ರಹದ್ದೂರ್ ಅವರಿಬ್ರು ಮಾತ್ರ ಗೋಲ್ಡನ್ ಆ್ಯಪನ್ನು ವಶಪಡಿಸ್ಕೊಳಕ್ಕಾಗೋದು. ಈಗ ಬಹದ್ದೂರ್ನ ಕಾಪಾಡ್ತೀಯಾ?
ದೂಸ್ರ ಮಾತಿಲ್ಲ. ಏನು ನಿನ್ನ ಪ್ಲ್ಯಾನ್ ಕೇಳಿ ನನಗೂ ತಿಳಿಸು. ಆಂಥೋನಿ ಬಹದ್ದೂರ್ನ ಕಿಡ್ನ್ಯಾಪ್ ಮಾಡ್ದ. ಅದಾದ್ಮೇಲೆ ಅವನ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡ್ದ. ಈಗ ನಾನು ಹೋಗಿ ಬಹದ್ದೂರ್ನ ಕಾಪಾಡಿ ನಾ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಅದೇ ನನ್ನ ಪ್ಲ್ಯಾನ್. ಹೌದು, ಆಂಥೋನಿ ರಹದೂರ್ನ ರಿಲೀಸ್ ಮಾಡ್ತಾನೆ. ರಹದೂರ್ಗೆ ಬಹದ್ದೂರ್ ಸಿಗಲ್ಲ. ಆಗ ರಹದೂರ್ ಆಂಥೋನಿ ವಿರುದ್ಧ ತಿರುಗಿ ಬೀಳ್ತಾನೆ. ಆಗ ನನ್ನ ಆಟ ಶುರುವಾಗತ್ತೆ. ಸರಿ ಹಾಗಿದ್ರೆ ಬಹದ್ದೂರ್ ನನಗೆ ಗೋಲ್ಡನ್ ಆ್ಯಪಲ್ ಲೊಕೇಶನ್ ಹೇಳು. ನಾನು ಹೇಳಲ್ಲ. ಈಗ ನಾನು ಮೆಮೊರಿ ಇಂಜೆಕ್ಷನ್ ಬೇಡ ಬೇಡ ಆಂಟೋನಿ, ನಿಂಗೆ ಹಿಂಸೆ ಕೊಟ್ಟು ನಾನು ನಿನ್ನನ್ನು ಬಲಿ ತಗೋತೀನಿ. ಹೇಳು ಬೇಗ. ರೋಬೋ ರೂಮ್ ನಂಬರ್ 222. ಬಹದ್ದೂರ್ ರೆಡಿ ಆಗು, ನಾನು ಬರ್ತಾ ಇದ್ದೀನಿ. ರೈಟಿ, ರೆಡಿನಾ ಯುದ್ಧಕ್ಕೆ? ರೆಡಿ, ಹೊರಡೋಣ. ಆ ಬಹದ್ದೂರ್ನ ಕಿಡ್ನಾಪ್ ಲೊಕೇಶನ್ ನನಗೆ ಗೊತ್ತು. ನಾನು ರೆಡಿ. ಇನ್ನೊಂದ್ಸತಿ ಹೇಳು. ನಾನು ರೆಡಿ. ಯಾವುದೇ ಕಾರಣಕ್ಕೂ ಹೆದರಬೇಡ. ಆ ಬಹದ್ದೂರ್ನ ನಾನು ಕಾಪಾಡ್ತೀನಿ. ಸರಿ ನಡಿ. ಬಹದ್ದೂರ್, ಹೆದರಬೇಡ, ನಾನಿದ್ದೇನೆ. ಯಾರು ನೀನು? ನಾನು ನಿನ್ನನ್ನು ಕಾಪಾಡಕ್ಕೆ ಬಂದಿದ್ದೇನೆ. ನಡಿ ನನ್ನ ಜೊತೆ. ಸರಿ ಬಾ. ಬಾ ನನ್ನ ಜೊತೆ. ನಡಿ, ಹೋಗು ರೂಮ್ ಒಳಗಡೆ. ಸರಿ ಆಯ್ತು. ಏನ್ ಮಾಡ್ತಾ ಇದೀಯಾ? ರೀಕಿಡ್ನಾಪ್. ಗುಡ್ ಬೈ. ಅಯ್ಯೋ ಬೇಡ. ಬಹದ್ದೂರ್, ನಾನು ನಿನ್ನ ಕಾಪಾಡ್ತೀನಿ. ನನ್ನ ಯಾಕೆ ಕಾಪಾಡ್ತೀಯಾ? ಯಾಕಂದ್ರೆ ಬಹದ್ದೂರ್ ನನ್ನ ಹತ್ರ ಇದ್ದಾನೆ. ಇನ್ನೊಂದು ವಿಷಯ, ಈ ಜಗತ್ತನ್ನು ಆಳಬೇಕು. ಆ ಆ್ಯಪಲಿಂದ ಮನುಷ್ಯರನ್ನ ಸೃಷ್ಟಿಸಿ ಸಾಮ್ರಾಜ್ಯ ಕಟ್ಟಿ ರಾಜ್ಯಭಾರ ಮಾಡ್ತೀನಿ. ಇದೇ ನನ್ನ ಮಿಷನ್. ಆಯ್ತು ಬಾ, ನಾನು ನಿನಗೆ ಸಹಾಯ ಮಾಡ್ತೀನಿ ಕಾಪಾಡಿದ್ದಕ್ಕೆ. ಆದರೆ ಮೊದಲು ನನಗೆ ಬಹದ್ದೂರ್ನ ತೋರಿಸು. ನಡಿ. ಬಹದ್ದೂರ್, ನಾನು ನಿನಗೆ ಬಹದ್ದೂರ್ನ ತೋರಿಸ್ತೀನಿ. ಬಾ ನಡಿ ಬೇಗ. ಬಾ. ಬಹದ್ದೂರ್ ಎಲ್ಲಿದ್ದಾನೆ? ಬಹದ್ದೂರ್ ಇಲ್ಲೇ ಇದ್ದ. ಎಲ್ಲೋದ? ನಿನ್ನ ನಾನು ಹೇಗೆ ನಂಬಲಿ? ನನ್ನ ನಂಬು. ನೀನು ನನಗೆ ಮೋಸ ಮಾಡಿದೆ. ಬಹದ್ದೂರ್ನ ಆಸೆ ತೋರಿಸಿ ನನ್ನ ಮನಸ್ಸು ಗೆದ್ದೆ. ನಾನು ಅಂಥವನಲ್ಲ. ಈಗ ನಾನು ನಿನಗೆ ಬ್ರೀತಿಂಗ್ ಇಂಜೆಕ್ಷನ್ನ ಕೊಟ್ಟು ನಿನ್ನ ಲಾಕ್ ಮಾಡಿ ನಾನೇ ಬಹದ್ದೂರ್ನ ಹುಡುಕುತ್ತೇನೆ. ಬೇಡ ಬೇಡ ಬಹದ್ದೂರ್, ಬೇಡ. ಗುಡ್ ಬಾಯ್. ಇಡೀ ಕುತ್ಕೋಬಾ. ನಿನ್ನ ನನ್ನ ಕೈಲಂತೂ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಯಾಕೆ ಹಂಗಂತೀಯ? ಬಹದ್ದೂರ್ನ ಲಾಕ್ ಮಾಡಿದ್ಯಲ್ಲ, ಅದರಿಂದ ನಿನಗೇನು ಲಾಭ? ದ ಗ್ರೇಟ್ ಫಿಂಗರ್ ಪ್ರಿಂಟ್.
ಆ ರಹದೂರ್ ನನ್ನನ್ನ ಮತ್ತೆ ಬಹದ್ದೂರ್ನ ಹುಡುಕ್ತಾ ಇದ್ದಾನೆ. ನಾನು ಹೆಂಗಾರು ಮಾಡಿ ಅವನ್ನ ಕರೆಸಿ ಟ್ರ್ಯಾಪ್ ಮಾಡ್ತೀನಿ. ಅದೇಗ್ ಸಾಧ್ಯ? ನೋಡು ಇವಾಗ. ರಹದೂರ್, ನಾನು ರಾಘವ ಮಾತಾಡ್ತಾ ಇರೋದು. ನಿನ್ನ ಮಗಳನ್ನು ನಾನು ಕಿಡ್ನಾಪ್ ಮಾಡಿದ್ದೇನೆ. ಅವಳನ್ನ ಕಾಪಾಡಕ್ಕೆ ಇಲ್ಲಿಗೆ ಬಾ, ಧೈರ್ಯವಿದ್ರೆ. ಅವನು ಇಲ್ಲಿಗೆ ಬಂದ್ರೆ ನಿನಗೇನ್ ಲಾಭ? ಮೊದಲನೇದಾಗಿ ಅವನು ನನ್ನನ್ನು ಹುಡುಕ್ತಿದ್ದಾನೆ. ಅವನನ್ನು ನಾನು ಇಲ್ಲಿಗೆ ಕರೆಸ್ಕೋಬೇಕಾಗಿತ್ತು. ಅದಕ್ಕೆ ರಾಘವಂತರ ಆ್ಯಕ್ಟ್ ಮಾಡಿದೆ. ಈಗ ಅವನು ಇಲ್ಲಿಗೆ ಬರ್ತಾನೆ. ಬಂದ ತಕ್ಷಣ ಅವನನ್ನು ಕೂಡ ಹಾಕಿ ಲಾಕ್ ಮಾಡ್ತೀನಿ. ಆಮೇಲೆ ಆ ಗೋಲ್ಡನ್ ಆ್ಯಪಲ್ ಲಾಕರ್ ಓಪನ್ ಆಗಬೇಕು ಅಂದರೆ ಅವರಿಬ್ಬರು ಫಿಂಗರ್ ಪ್ರಿಂಟ್ ಬೇಕು. ಅವರಿಬ್ಬರು ಫಿಂಗರ್ ಪ್ರಿಂಟ್ನ ಕ್ಯಾಪ್ಚರ್ ಮಾಡಿಕೊಂಡು ಆ ಗೋಲ್ಡನ್ ಆ್ಯಪಲ್ ಲಾಕರ್ನ ಓಪನ್ ಮಾಡಿ ಆ ಆ್ಯಪನ್ನು ವಶಪಡಿಸ್ಕೋತೀನಿ. ರಹದೂರ್ ಬಾ, ನಾನು ನಿನಗೆ ಕಾಯ್ತಾ ಇದ್ದೆ. ಎಲ್ಲಿ ನನ್ನ ಮಗಳು? ಒಳಗಿದ್ದಾಳೆ. ಸರಿ ಆಯ್ತು. ಬಹದ್ದೂರ್, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ನನ್ನನ್ನು ಅವನು ಕಿಡ್ನಾಪ್ ಮಾಡಿದ್ದಾನೆ. ಯಾರು ನೀನು? ನಾನಾ? ದ ಗ್ರೇಟ್ ಕೀಡಿ. ಗುಡ್ ಬೈ ಕಿಡೆ. ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯಾ ಅಂತ. ಎಲ್ಲ ಪ್ಲಾನ್ ಪ್ರಕಾರನೇ ಆಯ್ತು. ಹೌದು, ಆ್ಯಪಲ್ ಲೊಕೇಶನ್ ಗೊತ್ತಾ? ಗೊತ್ತು. ಸರಿ ಸರಿ ಆಯಿತು. ನಾನು ಹೋಗಿ ಆ ಗೋಲ್ಡನ್ ಆ್ಯಪನ್ನು ವಶಪಡಿಸ್ಕೊಂಡು ನಿನ್ನ ಹತ್ರ ಬರ್ತೀನಿ. ಸರಿ ಆಯ್ತು. ಈಗೇನು ಮಾಡ್ತೀಯಾ? ಈ ಗೋಲ್ಡನ್ ಆ್ಯಪಲ್ ಇಟ್ಕೊಂಡು ಜಗತ್ತನ್ನೇ ಆಳ್ತೀನಿ. ದ ವರ್ಲ್ಡ್ ಇಸ್ ಮೈನ್. ಒಂದ್ಸತಿ ಓಪನ್ ಮಾಡ್ಲಾ? ನೋಡು, ಒಂದು ರಹಸ್ಯ ಹೇಳ್ತೀನಿ ಕೇಳು. ಗೋಲ್ಡನ್ ಆ್ಯಪಲ್ ಈ ಬಾಕ್ಸ್ ಒಳಗಡೆ ಇದೆ. ಆದರೆ ಅದನ್ನು ಒಂದೇ ಸತಿ ಓಪನ್ ಮಾಡೋದಾಗೋದು. ಅದಕ್ಕೆ ಪರ್ಫೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡೋಣ. ಸರಿ, ಹೊರಡ್ಲಾ ನಾನು? ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದೆ, ಸುಖ ಸಿಕ್ಕಿದ ಮೇಲೆ ಸಹಾಯ ಮಾಡಲು ಸ್ನೇಹಿತರು. ಅದೇ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿ, ಸುಖ ಸಿಕ್ಕಿದ ಮೇಲೆ ಸಹಾಯ ಮಾಡಲು ಪ್ರಾಣ ಸ್ನೇಹಿತರು. ಅದಕ್ಕೆ ಕಣೋ ನನಗೆ ನೀನು ಅಂದರೆ ಪ್ರೀತಿ. ಹೆಂಗಿತ್ತು ನನ್ನ ಆ್ಯಕ್ಟಿಂಗ್? ಮೂರ್ಖ.